ಓಡಾಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ಊರಲ್ಲಿ ಓಣಿಗಳಿರ್ತಾ ಇತ್ತಲ್ಲ, ಅಂದ್ರೆ ಇವಾಗ ಏನ್ ಹೇಳ್ತೀವಿ ಈಗ ಬೆಂಗಳೂರಲ್ಲಿ ಸ್ಟ್ರೀಟ್ಗಳು ಅಂತ ಹೇಳ್ತೀವಿ, ರೋಡ್ಗಳು ಅಂತ ಹೇಳ್ತೀವಲ್ಲ, ಸೊ ಹಂಗೆ ಊರಲ್ಲಿ ಓಣಿಗಳಿರ್ತಾ ಇತ್ತು, ಅಕ್ಕಪಕ್ಕ ಮನೆ ಮಧ್ಯದಲ್ಲಿ ಓಣಿ ಇರ್ತಾ ಇತ್ತಲ್ಲ, ಅದ್ರ ಮಧ್ಯದಲ್ಲಿ ನಡ್ಕೊಂಡು ಬರೋ ತರ ಫೀಲ್ ಆಗ್ತದೆ ನನಗೆ. ಬಿಕಾಸ್ ಸುತ್ತ 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 ಮನೆಗಳಿದೆ, ಜನರು ಇದ್ದಾರೆ, ಸೊ ಮಧ್ಯದಲ್ಲಿ ನಾನು ಓಣಿಲಿ ನಡ್ಕೊಂಡ್ ಬರ್ತಿರೋ ತರ ಫೀಲ್ ಆಗ್ತದೆ ನನಗೆ. ಅಂಡ್ ಇವಾಗ ನಾನು ಗ್ರಾಮೀಣ ಆಟಿಕೆಕಾರರ ಮನೆಯಲ್ಲಿದ್ದೀನಿ. ಅಂದ್ರೆ ಈ ಆಟಿಕೆಗಳನ್ನ ಮಾಡೋದು, ಇವಾಗೆಲ್ಲ ಟಾಯ್ಸ್ ಮಾಡೋದು ಅಂತ ಹೇಳ್ತೀವಲ್ಲ, ಇನ್ಫ್ಯಾಕ್ಟ್ ಚನ್ನಪಟ್ಟಣ ಬೊಂಬೆಗಳ ನಾಡು ಅಂತ ಹೇಳ್ತೀವಿ, ಚನ್ನಪಟ್ಟಣದಲ್ಲಿ ಈ ಆಟಿಕೆಗಳನ್ನ ತಯಾರು ಮಾಡ್ತಾರೆ. ಅದೇ ರೀತಿ ಆಟಿಕೆಗಳನ್ನ ತಯಾರು ಮಾಡುವವರ ಮನೇಲಿದ್ದೀವಿ. ಅಂದ್ರೆ ಒಬ್ರು ಕೂತ್ಕೊಂಡು ಆ ಆಟಿಕೆಗಳನ್ನ ತಯಾರು ಮಾಡಿ ಅದಕ್ಕೆ ಬಣ್ಣ ಹಚ್ತಿರೋದನ್ನ ಕೂಡ ನೋಡ್ತಾ ಇದ್ದೀರಾ. ಮತ್ತೊಂದ್ ಕಡೆ ಮಗು ಮಲಗಿದೆ, ಇನ್ನೊಂದ್ ಕಡೆ ಒಬ್ರು ಅಜ್ಜಿ ಕೂತ್ಕೊಂಡಿದ್ದಾರೆ ಆಟಿಕೆ ಇಟ್ಕೊಂಡು, ಸೊ ಅದನ್ನ ತೋರಿಸಿದ್ದಾರೆ. ಸೊ ಇದು ಶಿಲ್ಪಗನ ಮನೆ. ಅಂದರೆ ಶಿಲ್ಪಗಳನ್ನ ಕೆತ್ತನೆ ಮಾಡ್ತಾ ಇದ್ರು. ಇವತ್ತಿಗೂ ಕೂಡ ದೇವಸ್ಥಾನಗಳನ್ನ ಕೆತ್ತನೆ ಮಾಡೋರು ಇರ್ತಾರೆ. ಸೊ ಅಲ್ಲಿರುವಂತಹ ಶಿಲ್ಪಗಳನ್ನು ಕೆತ್ತನೆ ಮಾಡ್ತಾರೆ ದೇವಸ್ಥಾನಗಳನ್ನು ಕಟ್ಟಬೇಕಾದ್ರೆ. ಸೊ ಆ ಶಿಲ್ಪಗನ ಮನೆ ಹತ್ರ ನಾನಿದ್ದೀನಿ. ಅಂದರೆ ಕೆತ್ತನೆ ಮಾಡ್ತಿರೋದು ನೋಡಿ, ಅಂದರೆ ಕಲ್ಲನ್ನು ತೊಗೊಂಡು ಬಂದು ಅದರಲ್ಲಿ ಶಿಲ್ಪನ ಕೆತ್ತನೆ ಮಾಡ್ತಿದ್ದಾರೆ. ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಇದು ಮೇದಾರರ ಮನೆ. ಅಂದರೆ ಮಂಕ್ರಿಗಳು, ಸಿಟಿಲಿರೋರ್ಗೆ ಮೋಸ್ಟ್ಲಿ ಮಂಕ್ರಿ ಅಂದರೆ ಗೊತ್ತಾಗಲ್ಲ ಅನ್ಸುತ್ತೆ. ಇವಾಗ ಬಕೆಟ್ಗಳನ್ನ ಯೂಸ್ ಮಾಡ್ತೀವಿ, ಟಬ್ನ ಯೂಸ್ ಮಾಡ್ತೀವಿ. ಸೊ ಮುಂಚೆ ಮಂಕ್ರಿಗಳನ್ನ ಯೂಸ್ ಮಾಡ್ತಿದ್ವಿ. ಏನಕ್ಕೆ, ಈಗ ತೋಟದಲ್ಲಿ ಒಂದಷ್ಟು ಬೆಳೆಗಳನ್ನ ಬೆಳೆದಿರ್ತಿದ್ವಿ, ಅದನ್ನ ಚೀಲಕ್ಕೆ ತುಂಬಬೇಕಿತ್ತು, ಅದನ್ನ ತೋಡೋ ಹಾಕೋದಕ್ಕೆ ಬೇಕಿತ್ತಲ್ಲ ಮಂಕ್ರಿ. ಆ್ಯಂಡ್ ಮನೆಯಲ್ಲಿ ಕೊಟ್ಟಿಗೆಯಲ್ಲಿರೋ ಕಸಗಳನ್ನ ತೆಗೆಯೋದಕ್ಕೆ ಆ ಥರ. ಸೊ ಮಂಕ್ರಿಗಳನ್ನ ಹಳ್ಳಿ ಕಡೆ ಇವತ್ತಿಗೂ ಕೂಡ ಯೂಸ್ ಮಾಡ್ತೀವಿ. ಮತ್ತು ಮರಗಳು, ಅಂದರೆ ದವಸ ಧಾನ್ಯಗಳನ್ನ ಕ್ಲೀನ್, ಈಗ ಅಕ್ಕಿ ಕೇರೋದು ಅಂತ ಕರೀತಾರೆ, ಹಳ್ಳಿ ಕಡೆ ಅಕ್ಕಿ ಕೇರೋದು ಅಂತ ಕರೀತಾರೆ. ಅಂದರೆ ಅಕ್ಕಿನ ಅದ್ರಲ್ಲಿ ಹಾಕ್ಕೊಂಡು ಕಸ ಎಲ್ಲ ಸಪ್ರೇಟ್ ಮಾಡಿ ಅಕ್ಕಿ ಎಲ್ಲ ಸಪ್ರೇಟ್ ಮಾಡೋದಕ್ಕೆ, ಅಥವಾ ಆ ಕಾಳುಗಳನ್ನ ಕೂಡ ಆ ಮಂಕ್ರಿಯಲ್ಲಿ ಹಾಕ್ಕೊಂಡು ಆ ಕಸ ಏನಿರುತ್ತೆ ಅದರಲ್ಲಿ ಕಲ್ಲೇನಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ಅದನ್ನು ಮಾಡುವಂಥದ್ದು. ಸೊ ಅದನ್ನು ಬಿದ್ರಿಂದ ಮಾಡ್ತಾರೆ. ಈ ಮಂಕ್ರಿ ಆಗಿರಲಿ ಅಥವಾ ಮರ ಆಗಿರಲಿ, ಇದೆಲ್ಲವನ್ನು ಕೂಡ ಬಿದಿರಿನಿಂದ ಮಾಡ್ತಾರೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ನೀವು ಈ ಕಡೆ ನೋಡ್ತಾ ಇದ್ದೀರಾ. ಮೇದಾರರ ಮನೆ ಹೇಗಿರುತ್ತೆ ಅಂತ. ಸೊ ಮಂಕ್ರಿ ಮಾಡ್ತಾ ಇರೋದು ಅಲ್ಲಿ ನೋಡಿ, ಅಜ್ಜಿ ಆ ಬಿದ್ರು ಏನು ಬಂದಿರುತ್ತಲ್ಲ, ಆ ಬಿದ್ರನ್ನ ತೆಗೆದು ಅದನ್ನ ಕ್ಲೀನ್ ಮಾಡಿ ಅದನ್ನ ಚಿಕ್ಕದಾಗಿ ಅದನ್ನ ಎರೆದು ಅದರಲ್ಲಿ ಹೇಗೆ ಮಾಡ್ತಿದ್ದಾರೆ, ಮರ ಹೇಗೆ ಮಾಡ್ತಿದ್ದಾರೆ, ಮಂಕ್ರಿ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು. ಸೊ ಇದು ಅಲ್ಲಿ ಪೊರ್ಕೆ ಮಾಡ್ತಿರೋದು. ಇನ್ಫ್ಯಾಕ್ಟ್ ಈಚಿಲು ಮರದ ಗರಿಗಳನ್ನ ತಗೊಂಡು ಕೂಡ ಪೊರ್ಕೆ ಮಾಡ್ತಾ ಇದ್ರು. ಇವಾಗೆಲ್ಲ ಬ್ರೂಮ್ ಅಂತ ಯೂಸ್ ಮಾಡ್ತೀವಲ್ಲ, ಡಸ್ಟ್ ಇಲ್ಲದೆ ಇರೋ ಬ್ರೂಮ್ಗಳನ್ನ ಯೂಸ್ ಮಾಡ್ತೀವಿ ಮನೇಲಿ ಕಸ ಗುಡಿಸೋದಕ್ಕೆ. ಸೊ ಮುಂಚೆ ಎಲ್ಲ ಹಳ್ಳಿ ಕಡೆ ಅದನ್ನು ಮಾಡ್ತಾ ಇದ್ರು. ಅಂದರೆ ಮಂಕ್ರಿ ಮಾಡೋದಾಗಿರಲಿ ಅಥವಾ ಪೊರ್ಕೆ ಮಾಡೋದಾಗಿರಲಿ ಅದೆಲ್ಲ ಕೂಡ ಮಾಡ್ತಾ ಇದ್ರು. ಅದನ್ನು ನೋಡ್ತಾ ಇದ್ರೆ ಇನ್ನೊಂದು ಕಡೆ ಕುಂಬಾರರ ಮನೆ ನೋಡ್ತಾ ಇದ್ದಾರೆ. ಇದೊಂದು ಮೋಸ್ಟ್ಲಿ ಜನರಿಗೆ, ಸಿಟಿಲಿರೋ ಜನರಿಗೂ ಕೂಡ ಕುಂಬಾರರ ಮನೆ ಗೊತ್ತಿರತ್ತೆ. ಬಿಕಾಸ್ ಅದೊಂದು ಟ್ರೆಂಡೇ ಇದೆಯಲ್ಲ, ಹೋಗಿದ ಕಡೆ ಎಲ್ಲ ಪಾಟ್ರಿ ಮಾಡೋ ಟ್ರೆಂಡ್ ಇದೆಯಲ್ಲ. ಸೊ ಹಾಗಾಗಿ ಕುಂಬಾರರ ಮನೆ ಬಗ್ಗೆ ಗೊತ್ತಿರತ್ತೆ. ಬಟ್ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ನೀವು ಇಲ್ಲಿ ನೋಡ್ತಿದ್ದೀರಾ, ಫಸ್ಟು ಆ ಮಣ್ಣನ್ನು ತೊಗೊಂಡು ಬಂದು ಚೆನ್ನಾಗಿ ತುಳಿದು ಅದನ್ನು ನೀಟಾಗಿ ಹದ ಮಾಡಿಕೊಂಡು ಅದಾದಮೇಲೆ ಹೇಗೆ ಮಡಿಕೆಗಳನ್ನ ಮಾಡ್ತಾರೆ ಅದರಿಂದ ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ನೋಡಿ, ಆ ಮಧ್ಯದಲ್ಲಿ ಆ ಚಕ್ರ ಇಟ್ಕೊಂಡು, ಆ ಚಕ್ರದ ಮಧ್ಯದಲ್ಲಿ ಆ ಮಣ್ಣನ್ನು ಇಟ್ಕೊಂಡು ಅದನ್ನು ಜೋರಾಗಿ ತಿರುಗಿಸ್ತಾ ಅದು ಮಡಿಕೆನ ಮಾಡ್ತಾರೆ. ಅದನ್ನ ತೋರಿಸಿದ್ದಾರೆ. ಸೊ ನಾನಿವಾಗ ತಮಟಗಾರರ ಮನೆ ಹತ್ರ ಇದ್ದೀನಿ. ಅಂದರೆ ಪಾತ್ರೆಗಳನ್ನು ಮಾಡೋರು. ಇವಾಗ ಕುಕ್ಕರ್ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳನ್ನ ಯೂಸ್ ಮಾಡ್ತೀವಲ್ಲ, ಮುಂಚೆ ಅಡುಗೆ ಮಾಡೋದಕ್ಕೆ ಒಂದು ಮಡಿಕೆಗಳನ್ನ ಯೂಸ್ ಮಾಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋರು. ಮತ್ತು ಬಚ್ಚಲ ಮನೇಲಿ ಬಿಸಿ ನೀರು ಕಾಯಿಸೋದಕ್ಕೆಲ್ಲ ತಾಮ್ರದ್ದು ಮತ್ತು ಹಿತ್ತಾಳೆದು ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ರು. ಸೊ ಅದನ್ನು ಮಾಡೋರು ಮನೇಲಿ ಇದ್ದೀವಿ. ಹೇಗೆ ಮಾಡ್ತಾರೆ ಅದನ್ನು ಅಂತ ತೋರಿಸ್ತಾ ಇದ್ದಾರೆ. ಈ ಕಡೆ ಮುದ್ದಾಗಿರೋ ಕೋಳಿ ಮರಿಗಳ ಜೊತೆ ಆಟ ಆಡ್ತಾ ಇದೆ.
ಅಂಡ್ ಈಗ ನಾವು ಗ್ರಾಮೀಣ ಕ್ಷೌರಿಕನ ಮನೆ ಹತ್ರ ಇದ್ದೀವಿ. ಸಲೂನ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಹೇರ್ ಕಟ್ ಮಾಡಿಸೋದಕ್ಕೆ ಅಥವಾ ಫೇಶಿಯಲ್ ಮಾಡಿಸೋದಕ್ಕೆ ಎಲ್ಲದಕ್ಕೂ ನಾವು ಸಲೂನ್ ಅಂಡ್ ಸ್ಪಾಗ್ ಹೋಗ್ತೀವಿ. ಸೊ ಮುಂಚೆ ಊರಲ್ಲಿ ಕ್ಷೌರಿಕ ಅಂತ ಇರ್ತಾ ಇದ್ರು. ಏನಕ್ಕೆ? ಹೇರ್ ಕಟ್ ಮಾಡೋದಕ್ಕೆ ಅಥವಾ ಶೇವಿಂಗ್ ಮಾಡೋದಕ್ಕೆ. ಸೊ ಅದನ್ನ ಅವ್ರನ್ನ ಕ್ಷೌರಿಕ ಅಂತ ಕರೀತಾ ಇದ್ರು. ಇದು ಕ್ಷೌರಿಕನ ಮನೆ. ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ, ಒಬ್ರ ವಯಸ್ಸಾಗಿರೋರು ಅಥವಾ ಒಬ್ರು ಗಂಡಸರನ್ನ ಕುತ್ಕೊಂಡು ಅವರು ಕ್ಷೌರ ಮಾಡ್ತಾ ಇರೋದು. ಅಂದ್ರೆ ಹೇಗೆ ಮಾಡ್ತಾರೆ ಆ ಕೆಲಸನ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಎಷ್ಟು ನೀಟಾಗಿದೆ, ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ಅಂದ್ರೆ ಅವರು ಬಳಸ್ತಾ ಇದ್ದಂತಹ ಆ ಪೆಟ್ಟಿಗೆ, ಅದ್ರೊಳಗಡೆ ಅವ್ರು ಎಲ್ಲದನ್ನೂ ತಗೊಂಡ್ ಬರೋರು, ಮನೆ ಹತ್ರನೂ ಬಂದು ಅವ್ರಿಗೆ ಕ್ಷೌರ ಮಾಡೋರು. ಸೊ ಅದಕ್ಕೆ ಅವ್ರು ಬಳಸ್ತಾ ಇದ್ದಂತಹ ಪೆಟ್ಟಿಗೆ ಮತ್ತೆ ಅವ್ರ ಜೊತೆಗೆ ಅವ್ರು ತಗೊಂಡ್ಬರ್ತಾ ಇದ್ದಂತಹ ಒಂದು ಮಿರರ್, ಅದನ್ನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡಿ, ಎಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ. ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ಗೆ ಸಾಂಗ್ ಕೇಳಿಸ್ತಿರ್ಬೋದು, ಭಾಗ್ಯದ ಬೆಳೆಗಾರ ಸಾಂಗ್ ಬರ್ತಾ ಇದೆ. ಬಳೆಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ? ಇವಾಗೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಬಳೆ ತೊಡ್ಕೊಳ್ಳೋದ್ರೆ, ಒಂದೇ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ನನಗಂತೂ ಕೈ ತುಂಬಾ ಬಳೆ ತೊಡ್ಕೊಳ್ಳೋದು ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಇವಾಗ ನಾನು ಹಾಕೊಂಡಿಲ್ಲ, ಕೇಳ್ಬೇಡಿ ಇವಾಗ ಯಾಕೆ ಹಾಕಿಲ್ಲ ಅಂತ. ಬಟ್ ನಾನು ಯಾವಾಗಲೇ ಸೀರೆ ಉಟ್ಕೊಂಡ್ರು ನನಗೆ ಸೀರೆ ಜೊತೆಗೆ ಬಳೆಗಳು ಇರಲೇಬೇಕು, ಅಷ್ಟಿಷ್ಟ ನನಗೆ ಬಳೆ ತೊಡ್ಕೊಳ್ಳೋದು ಅಂದ್ರೆ. ಸೊ ಇವಾಗ ನಾವು ಬಳೆಗಾರರ ಮನೆ ಹತ್ರ ಇದ್ದೀವಿ. ಸೊ ಬಳೆ ತೊಡಿಸ್ತಾ ಇದ್ದಾರೆ, ನೀವು ಗಮನಿಸ್ತಿರ್ಬೋದು. ಸೊ ಒಬ್ರು ಮಹಿಳೆಗೆ ಕೂರಿಸ್ಕೊಂಡು ಒಬ್ರು ಹೆಂಗಸಿಗೆ ಕೂರಿಸ್ಕೊಂಡು ಅವರು ಬಳೆ ತೊಡಿಸ್ತಾ ಇದ್ದಾರೆ. ಈ ಕಡೆ ತೊಟ್ಟಿಲನ್ನ ತೂಗಿದ್ದಾರೆ. ಯಾವಾಗ ತರ ಹುಟ್ಟಿರೋ ಮಗು ಇದೆ ನೀವು ನೋಡ್ತಾ ಇದ್ದೀರಾ. ಹೆಂಗಸಿನ ಪಕ್ಕದಲ್ಲಿ ಒಂದು ಮಗು ಇದೆ, ಒಂದು ಪುಟ್ಟ ಮಗು ಇದೆ, ಮುದ್ದಾಗಿರೋ ಮಗು. ಸೊ ಆ ಮಗುನ ಮಲಗಿಸೋದಕ್ಕೆ ಅಂತ ಒಂದು ತೊಟ್ಟಿಲು ಜೊತೆಗೆ ಬಳೆ ತೊಡಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ.